ವೀಕ್ಷಕರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆನಂದ್ ಕುಮಾರ್ ಖಟಾವಿ. ನಾನು ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಹಾಗೂ ಸ್ಪೈನ್ ಸರ್ಜನ್, KLE ಸೆಂಟಿನರಿ ಚಾರಿಟಬಲ್ ಹಾಸ್ಪಿಟಲ್, ಬೇಳೂರು ರೋಡ್, ಬೆಳಗಾವಿ. ಇವತ್ತಿನ ದಿವಸ ನಾವು ಡಿಸ್ಕ್ ಪ್ರೊಲಾಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಡಿಸ್ಕ್ ಅಂದರೆ ಏನು? ಇದು ಡಿಸ್ಕ್ ಅಂದರೆ ನಮ್ಮ ಬೆನ್ನು ಮೂಳೆಗಳ ಎರಡು ಮೂಳೆಗಳ ಮಧ್ಯೆ ಇದು ಡಿಸ್ಕ್ ಇರುತ್ತೆ. ಇದು ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಇರುತ್ತೆ. ಒಂದು ವೇಳೆ ಈ ಡಿಸ್ಕು ನಮ್ಮ ಎರಡು ಮೂಳೆಗಳ ಮಧ್ಯದಿಂದ ಹೊರಗಡೆ ಬಂದರೆ ಅದಕ್ಕೆ ನಾವು ಡಿಸ್ಕ್ ಪ್ರೊಲಾಪ್ಸ್ ಅಂತ ಹೇಳ್ತೀವಿ. ಡಿಸ್ಕ್ ಪ್ರೊಲಾಪ್ಸ್ ಸಿಂಪ್ಟಮ್ಸ್ ಏನಂದರೆ ಅದನ್ನು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಸಿಯಾಟಿಕಾ ಅಂತ ಹೇಳ್ತೇವೆ. ಸಿಯಾಟಿಕಾ ಅಂದರೆ ಎರಡು ಕಾಲುಗಳಿಗೆ ಟಿಂಗ್ಲಿಂಗ್ ನಮ್ನೆಸ್ ಅಥವಾ ಜುಮ್ ಬರುವ ಅಥವಾ ಇರುವೆ ಬರುವ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಡಿಸ್ಕ್ ಪ್ರೊಲಾಪ್ಸ್ ದೊಡ್ಡದಿದ್ದರೆ ಎರಡು ಕಾಲುಗಳಿಗೆ ವೀಕ್ನೆಸ್ ಕೂಡ ಬರುವ ಚಾನ್ಸಸ್ ಇರುತ್ತೆ. ಮೂರನೇದಾಗಿ ಬವಲ್ ಆ್ಯಂಡ್ ಬ್ಲ್ಯಾಡರ್ ಕಂಟ್ರೋಲ್ ಅಂದರೆ ಟಾಯ್ಲೆಟ್ ಹಾಗೂ ಯೂರಿನ್ ಕಂಟ್ರೋಲ್ ಕೂಡ ಹೋಗುವ ಸಾಧ್ಯತೆಗಳು ಇರುತ್ತೆ. ಈ ಡಿಸ್ಕ್ ಪ್ರೊಲಾಪ್ಸ್ ಯಾರಿಗೆ ಆಗುತ್ತೆ ಅಂದರೆ ಡಿಸ್ಕ್ ಪ್ರೊಲಾಪ್ಸ್ಗೆ ಕಾರಣಗಳೇನೆಂದರೆ, ಒಂದು ವೇಳೆ ನೀವು ಟ್ರೋಮಾ ಅಥವಾ ಯಾವಾಗಾದರೂ ಬಿದ್ದರೆ ಅಥವಾ ಪೆಟ್ಟು ಬಿದ್ದರೆ ಬೆನ್ನಿಗೆ ಡಿಸ್ಕ್ ಪ್ರೊಲಾಪ್ಸ್ ಆಗುವ ಚಾನ್ಸಸ್ ಇರುತ್ತೆ. ಎರಡನೇದಾಗಿ ವೇಟ್ ಲಿಫ್ಟಿಂಗ್ ಅಂದರೆ ಹೆವಿ ವೇಟ್ ಲಿಫ್ಟರ್ಸ್, ಮ್ಯಾನ್ಯುವಲ್ ಲೇಬರರ್ಸ್ ಯಾರು ವರ್ಕರ್ಸ್ ಇರ್ತಾರೆ ಅವರಲ್ಲಿ ಇದು ವೆರಿ ಕಾಮನ್. ಸೊ ಈ ಡಿಸ್ಕ್ ಪ್ರೊಲಾಪ್ಸನ್ನು ಯಾವ ಥರ ಡಯಾಗ್ನೋಸ್ ಮಾಡಲಾಗುತ್ತೆ? ಡಿಸ್ಕ್ ಪ್ರೊಲಾಪ್ಸನ್ನು ನಾವು MRI ಮುಖಾಂತರ ಡಯಾಗ್ನೋಸ್ ಮಾಡಬೇಕಾಗುತ್ತೆ. ಸೊ ಈ ಡಿಸ್ಕ್ ಪ್ರೊಲಾಪ್ಸ್ ಡಯಾಗ್ನೋಸ್ ಆದ ಬಳಿಕ ಏನು ಮಾಡಬೇಕು? ಡಿಸ್ಕ್ ಪ್ರೊಲಾಪ್ಸಿಗೆ ಟ್ರೀಟ್ಮೆಂಟ್ ಅಂದರೆ ಎರಡು ಟ್ರೀಟ್ಮೆಂಟ್ ಮಾಡ್ಬೋದು, ಒಂದು ಕನ್ಸರ್ವೇಟಿವ್, ಇನ್ನೊಂದು ಆಪರೇಟಿವ್. ಸೊ ಮ್ಯಾಕ್ಸಿಮಮ್ ಕಂಡೀಷನ್ಸ್ ನಾವು ಕನ್ಸರ್ವೇಟಿವ್ ಮುಖಾಂತರ ಟ್ರೀಟ್ ಮಾಡ್ಬೋದು. ಕನ್ಸರ್ವೇಟಿವ್ ಅಂದರೆ ಮೆಡಿಕೇಷನ್ಸ್ ಹಾಗೂ ಇಂಜೆಕ್ಷನ್ಸ್ ಮೂಲಕ ಈ ಡಿಸ್ಕ್ ಪ್ರೊಲಾಪ್ಸನ್ನು ನಾವು ಟ್ರೀಟ್ ಮಾಡ್ಬೋದು. ಒಂದು ವೇಳೆ ಒಂದು ಪೇಷೆಂಟ್ಗೆ ವೀಕ್ನೆಸ್ ಇದ್ದರೆ ಅಥವಾ ಬವಲ್ ಆ್ಯಂಡ್ ಬ್ಲ್ಯಾಡರ್ ಅಂದರೆ ಟಾಯ್ಲೆಟ್ ಹಾಗೂ ಯೂರಿನ್ ಕಂಟ್ರೋಲ್ ಹೋಗಿದ್ದರೆ ಅಂಥ ಪೇಷಂಟ್ಸ್ಗಳಿಗೆ ಮಾತ್ರ ಸರ್ಜರಿ ಬೇಕಾಗುತ್ತೆ. ಸರ್ಜರಿ ಅಂದರೆ ಅದು ಬೆನ್ನು ಡಿಸ್ಕನ್ನು ನಾವು ಆಪರೇಷನ್ ಮುಖಾಂತರ ಹೊರಗಡೆ ಬಂದ ಡಿಸ್ಕನ್ನು ತೆಗಿಬೇಕಾಗುತ್ತೆ. ಅದಕ್ಕೆ ಲೆಮ್ನೆಕ್ಟಮಿ ಅಥವಾ ಡಿಸ್ಕೆಕ್ಟಮಿ ಅಂತ ಸರ್ಜರಿ ಅಂತ ಹೇಳ್ತಾರೆ.